ವೀಕ್ಷಕರೇ, ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗುತ್ತೆ ಮಿಥುನ ರಾಶಿಯವರು ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡ್ಬೇಕು ತಾವು. ಕೊನೆ ತನಕ ನೋಡಿದ್ರೆ ಮತ್ತೆ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ದಿನಗಳು ಯಾವುದು, ಅಶುಭಕರವಾಗಿರುವಂತ ದಿನಗಳು ಯಾವುದು, ಮತ್ತೆ ನೀವು ಮಾಡುವಂತ ಪೂಜೆಗಳು ಯಾವುದು, ಬಹಳಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ವಿಸ್ತೃತವಾದಂತ ಮಾಹಿತಿ ಸಿಗ್ತಾ ಹೋಗ್ತದೆ. ಕೊನೆ ತನಕ ನೋಡಿ. ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಿಥುನ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಹೊಸ ಯೋಜನೆಗಳ ಹರಿಕಾರರು ಅಂತ ಹೇಳಬಹುದು. ಎಲ್ಲರ ಜೊತೆಯಲ್ಲಿ ಬೆರೆಯುವಂತಹದ್ದು, ಎಲ್ಲರ ಒಂದು ಒಡನಾಟ ಇರುತ್ತೆ, ಎಲ್ಲರ ಜೊತೆ ಹೊಂದಾಣಿಕೆ ಇರುತ್ತೆ, ಯಾವತ್ತಿಗೂ ಕೂಡ ಒಂದು ಚುರುಕಾಗಿರತಕ್ಕಂತ ಬುದ್ಧಿ ಇರುತ್ತೆ, ಜೀವನದಲ್ಲಿ ಬಹಳಷ್ಟು ಆಶಾವಾದಿತನ ಅನ್ನುವಂಥದ್ದು ಇರುತ್ತೆ, ಹೊಸ ಆಳವಾಗಿ ಅಧ್ಯಯನವನ್ನ ಮಾಡತಕ್ಕಂಥದ್ದು, ಜೊತೆಗೆ ಎಲ್ಲರನ್ನ ಆಕರ್ಷಿಸುವಂತಹ ವಿಶೇಷವಾಗಿರತಕ್ಕಂತ ಗುಣ ಇರುತ್ತೆ. ವಾದ ವಿವಾದ ಮಾಡೋದು ತುಂಬಾ ಕಡಿಮೆ, ಮೃದುವಾಗಿರುವಂತಹ ಒಂದು ಧೋರಣೆ, ಮೃದುವಾಗಿರತಕ್ಕಂತ ಒಂದು ಸ್ವಭಾವ, ಎಲ್ಲರ ಜೊತೆ ಬೆರೆಯುವಂತ ಗುಣ ಇದೆಯಲ್ಲ, ಅದೇ ಇವರಿಗೆ ಸ್ಟ್ರೆಂತ್ ಅಂತ ಹೇಳ್ಬೋದು. ಇಂತಹ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ 15, 16, 20, 21, 22, 25 ಹಾಗೂ 26ನೇ ತಾರೀಕು ಅತ್ಯಂತ ಶುಭಪ್ರದಾಯಕವಾಗಿರತಕ್ಕಂತಹ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು. ಜೊತೆಗೆ 1, 8, 9, 10, 18, 19, 27 ಹಾಗೂ 28ನೇ ತಾರೀಕು ನಿಮಗೆ ಶುಭವಲ್ಲದ ದಿನಗಳು. ಅಂದ್ರೆ ಏನು? ಶುಭಕಾರಕ ದಿನಗಳ ಸಮಯದಲ್ಲಿ ನಿಮ್ಮ ಶುಭವಾಗಿರತಕ್ಕಂತ ಕೆಲಸಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮಿಥುನ್ ರಾಶಿಯವರ ಒಂದು ಫಲವನ್ನ ನೋಡೋದಾದ್ರೆ ನೋಡಿ, ಕೆಲವೊಂದು ಸವಾಲುಗಳು, ತೊಂದರೆಗಳು, ಎಡ್ರುಗಳು, ತೊಡರುಗಳು, ಅನೇಕ ಸಮಸ್ಯೆಗಳಿರ್ತವೆ. ಆದ್ರೆ ಆ ಅನೇಕ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿತಾ ಹೋಗ್ತವೆ. ಶಾಂತವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು ಅಂದಾಗ ಒಂದೊಂದು ಸಮಸ್ಯೆಗಳು, ಒಂದೊಂದು ಪ್ರಾಬ್ಲಮ್ಗಳು ಕೂಡ ಅದಕ್ಕನುಸಾರವಾಗಿ, ಆ ಸಮಯಕ್ಕನುಸಾರವಾಗಿ ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಶ್ರಮಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ. ನೀವೇನು ಕಷ್ಟಪಡ್ತೀರಿ, ನೀವೇನು ಒಂದು ಯೋಜನೆಯನ್ನ ರೂಪಿಸ್ತೀರಿ, ಆ ಯೋಜನೆಗೆ ತಕ್ಕ ಹಾಗೆ ನಿಮಗೊಂದು ಬೆಲೆ, ನಿಮಗೊಂದು ಫಲ ಸಿಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವ್ಯಾಪಾರ ವಿಸ್ತರಣೆ ಮಾಡ್ತಕ್ಕಂಥದ್ರಿಂದಂತೂ ನಿಮ್ಗೆ ಅದ್ಭುತವಾದಂತಹ ಫಲ ಇದೆ. ನೀವು ಇರುವಂತ ವ್ಯಾಪಾರ, ಇರುವಂತ ಕ್ಷೇತ್ರದಲ್ಲೇನೆ ಅದನ್ನ ಹೆಚ್ಚಿನ ಮಟ್ಟಕ್ಕೆ ವಿಸ್ತರಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಖಂಡಿತವಾಗಿಯೂ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಒಳ್ಳೆ ಫಲ ಖಂಡಿತವಾಗ್ಲೂ ಇದೆ. ಆದ್ರೆ ಹೊಸ ಆವಿಷ್ಕಾರಗಳನ್ನ ನೀವು ಬಳಕೆಯಲ್ಲಿ ತರಬೇಕಾಗತ್ತೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆ ಕಂಡು ಬರುತ್ತೆ. ಏನಪ್ಪಾ, ಈ ತಿಂಗಳಲ್ಲಿ ಯಾರಿಗೋ ಸಾಲ ಕೊಡಬೇಕು, ಅಥವಾ ಯಾವುದೋ ದುಡ್ಡು ಬರಬೇಕಾಗಿದೆ, ಅಥವಾ ಯಾವುದೋ ಒಂದು ಕೆಲಸ ನಿಂತು ಹೋಗಿದೆ, ಅದನ್ನು ಮರುಚಾಲನೆ ಮಾಡಬೇಕು, ನಿಂತಿರುವಂತ ಕೆಲಸಕ್ಕೆ ವೇಗವನ್ನ ಕೊಡಬೇಕು, ವ್ಯಾಪಾರ ವಿಸ್ತರಣೆಗಳನ್ನ ಇನ್ನು ಹೆಚ್ಚಿನ ಪ್ರಮಾಣಕ್ಕೆ ಒಯ್ಯಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರುತ್ತೆ. ಏನೋ ಒಂದು ಸರ್ಕಾರದ ಸೌಲಭ್ಯಗಳು, ಸರ್ಕಾರದಿಂದ ಸಿಗುವಂತಹ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಹಿರಿಯ ಅಧಿಕಾರಿಗಳಿಂದ, ಹಿರಿಯ ವ್ಯಕ್ತಿಗಳಿಂದ, ಹಿರಿಯರಿಂದ, ಗುರುಗಳಿಂದ, ತಂದೆ ತಾಯಿಗಳಿಂದ, ಒಟ್ಟಾರೆ ನಿಮಗಿಂತ ಹಿರಿಯರಿಂದ ನಿಮಗೊಂದು ಒಳ್ಳೆ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ, ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಸಿಗುತ್ತೆ. ಆ ಮಾರ್ಗದರ್ಶನವನ್ನ ನೀವು ಫಾಲೋ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಈ ತಿಂಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುವಂತ ಸಾಧ್ಯತೆ ಇದೆ. ಈ ತಿಂಗಳ ಅಂತ್ಯದಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ಯೋಜನೆಗಳು ಏನಾಗ್ಬೋದು ಅನ್ನುವಂತ ಒಂದು ಚಿಂತೆ ಇರುತ್ತೆ. ಲಾಭ ಆಗತ್ತಾ, ನಷ್ಟ ಆಗತ್ತಾ, ಈ ಅಂದುಕೊಂಡಂತ ಕಾರ್ಯದಲ್ಲಿ ನಮಗೆ ಸ್ವಲ್ಪ ದುಡ್ಡಿನ ಪ್ರಭಾವ ಸರಿಯಾಗತ್ತಾ, ಏನೋ ಒಂದು ಹೊಸ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆ ಕೆಲಸದಲ್ಲಿ ನನಗೆ ಜಯ ಸಿಗುತ್ತಾ ಅನ್ನುವಂತಹ ಅನೇಕ
ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮತ್ತೆ ಸಮಯ ಪ್ರಜ್ಞೆ ಈ ಎರಡರಿಂದ ಮಾತ್ರ ನಿಮ್ಮ ಮನೋಕಾಮನೆಗಳು ನೆರವೇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಮಾನಸಿಕ ಒತ್ತಡಗಳಿದ್ರೂ ಕೂಡ ಹೊಸ ಯೋಜನೆಗಳನ್ನ ಕಾರ್ಯಗತ ಮಾಡಲಿಕ್ಕೆ ನೀವು ಪ್ರಯತ್ನಿಸಬಹುದು. ಆ ಪ್ರಯತ್ನದಲ್ಲಿ ನಿಮಗೆ ಜಯ ಕೂಡ ಸಿಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದ್ರ ಬಗ್ಗೆ ನೀವು ಹೆಚ್ಚಿನ ಪ್ರಯತ್ನಗಳನ್ನ ನೀವು ಮಾಡಬೇಕಾಗತ್ತೆ. ಇನ್ನು ಬಹಳಷ್ಟು ವಿಚಾರಗಳು ಇದಾವೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತದ್ದು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತಹ ಅದ್ಭುತ ಮಾಹಿತಿಗಳನ್ನ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. 80 ರಿಂದ 100 ಪುಟ. ಸುಮ್ನೆ ಊಹೆ ಮಾಡ್ಕೊಳ್ಳಿ ಇದು ಎಷ್ಟು ವಿಸ್ತೃತವಾಗಿರಬಹುದು ಅನ್ನುವಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ವೀಕ್ಷಕರೇ, ಇನ್ನು ಉಳಿದಿರುವಂತಹ ಮಿಥುನ್ ರಾಶಿಯವರ ಫೆಬ್ರವರಿ ತಿಂಗಳ ಫಲವನ್ನ ನೋಡೋದಾದ್ರೆ ನೋಡಿ, ದೂರ ಪ್ರಯಾಣದಲ್ಲಿರ್ತಕ್ಕಂಥವ್ರು ಪ್ರಯಾಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹಿಂದಿರುಗುವಂತ ಸಾಧ್ಯತೆಗಳು ಬರಬಹುದು. ಅಥವಾ ಪ್ರಯಾಣ ಬೇಸರ ಆಗಬಹುದು. ಅಥವಾ ಆರ್ಥಿಕ ವಿಚಾರಕ್ಕೆ ಹೊಡೆತ ಕೊಡುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ದೀರ್ಘಕಾಲೀನ ಪ್ರಯಾಣ, ಪ್ರವಾಸ ಈ ರೀತಿ ಅವಶ್ಯಕತೆ ಇದ್ರೆ ನಿಮ್ಮ ಉದ್ಯೋಗದ ಮೇಲೆ ಇದ್ರೆ ಖಂಡಿತ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಅನವಶ್ಯಕವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ನಿಮಗೆ ಒಳ್ಳೆಯ ಫಲವನ್ನ ತಂದು ಕೊಡೋದಿಲ್ಲ ನೀವು ಏನೇ ಮಾಡಿದ್ರು ಕೂಡ. ಯಾಕಂದ್ರೆ ಪ್ರಯಾಣದಿಂದ ದುಡ್ಡು ವ್ಯರ್ಥ ಆಗ್ಬೋದು, ಸಮಯನ ವ್ಯರ್ಥ ಆಗ್ಬೋದು. ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತವಾಗಿರ್ತಕ್ಕಂತಹ ಒಂದು ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಶತ್ರುಗಳನ್ನ ಹಿಂದಿಕ್ಕಲು ನೀವು ಶಕ್ತಿಶಾಲಿಗಳಾಗಿರ್ತಕ್ಕಂಥದ್ದು. ನೋಡಿ, ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ರು ಕೂಡ ನಿಮ್ಮೆದುರು ಏನು ಬಾಲ ಬಿಚ್ಚಕ್ಕಾಗಲ್ಲ. ನೀವು ಯಾಕಂದ್ರೆ ನೀವು ಸೈಲೆಂಟ್ ಎಷ್ಟಿರ್ತೀರಿ ಅಂತಂದ್ರೆ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಿ. ಶತ್ರುಗಳ ಕಡೆ ಯೋಚನೆ ಮಾಡೋದಕ್ಕೆ ನಿಮ್ಗೆ ಟೈಮು ಇಲ್ಲ. ಮತ್ತೆ ಇದ್ರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ನೀವು ಸೀರಿಯಸ್ ಆಗಿ ತಗೊಳ್ಳೋದು ಇಲ್ಲ. ಯಾಕಂತಂದ್ರೆ ಎಲ್ಲರನ್ನೂ ನೀವು ಈಸಿಯಾಗಿ ತಗೊಳ್ಳೋದೇ ನಿಮಗೊಂದು ಬೆನಿಫಿಟ್ ಆಗುತ್ತೆ. ಶತ್ರುಗಳು ದಮನ ಆಗುವಂತ ಸಾಧ್ಯತೆಗಳು, ಅವ್ರನ್ನ ಹಿಂದಿಕ್ಕಿ ನೀವು ಮುಂದೆ ಹೋಗುವಂತ ಸನ್ನಿವೇಶ, ಇದಂತೂ ನಿಮಗೊಂದು ಸಂತೋಷ ಸಮಾಧಾನ ಅಂತೂ ತಂದು ಕೊಟ್ಟಿರ್ತದೆ. ಲಾಭ ಅಂತೂ ನಿಮಗೆ ಸಹಜವಾಗಿ ಈ ತಿಂಗಳಲ್ಲಿ ಖಂಡಿತ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೆಲಸದ ಒತ್ತಡದಿಂದ ತಾಳ್ಮೆಯನ್ನ ಕಳೆದುಕೋಬಾರ್ದು, ಶಾಂತವಾಗಿರಬೇಕು, ಕೆಲಸಕ್ಕೆ ಫೋಕಸ್ ಮಾಡಬೇಕು. ದಾಂಪತ್ಯದಲ್ಲಿ ಶಾಂತಿ ನೆಲೆಸುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಬ್ಬರಿಗೊಬ್ಬರು ಭಾವನೆಗಳಿಗೆ ಬೆಲೆ ಕೊಡುವಂತಹ ಸನ್ನಿವೇಶಗಳು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾಗಿರುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಣ್ಣ ಪುಟ್ಟ ತಪ್ಪುಗಳನ್ನ ತೀವ್ರ ಟೆನ್ಷನ್ ತಗೊಳ್ಳಿಕ್ ಹೋಗ್ಬಾರ್ದು. ಸಮಯಾನುಸಾರವಾಗಿ ಎಲ್ಲಾ ತಪ್ಪುಗಳು, ಎಲ್ಲಾ ನ್ಯೂನತೆಗಳು ಕೂಡ ಸರಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದ್ರೂ ಕೂಡ ಹೆಚ್ಚಿನ ಸಮಯ ಓದಿನ ಕಡೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಲಾಭವನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮ್ಗೆ ಕಂಡು ಬರುತ್ತೆ. ಇನ್ನು ಈ 12ನೇ ಗುರುವಿನಿಂದಾಗಿ ಹಲವಾರು ಅಡೆತಡೆಗಳು
ಕಂಡು ಬಂದ್ರೂ ಕೂಡ ನಿಮಗೆ ಅದನ್ನೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ, ದೈವ ಕೃಪೆ ಅನ್ನುವಂಥದ್ದು ಖಂಡಿತವಾಗ್ಲೂ ಇರ್ತದೆ. ಜೊತೆಗೆ ನಿಮ್ಮ ಗುರಿಯೆಡೆಗೆ ದೃಷ್ಟಿ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಬಹಳ ಒಳ್ಳೆ ಫಲ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿ ಸುಧಾರಣೆ ಆಗಿದ್ರು ಕೂಡ ಅಧಿಕವಾಗಿರ್ತಕ್ಕಂಥ ಖರ್ಚಿರುತ್ತೆ. ಆ ಖರ್ಚಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಅಧಿಕಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ನೋಡಿ, ಪ್ರತಿಯೊಂದರಲ್ಲೂ ಕೂಡ ಒಂದು ಎಚ್ಚರಿಕೆ. ಯಾವುದು? ಕೆಲಸದಲ್ಲಿ ಎಚ್ಚರಿಕೆ, ಅಧಿಕಾರದಲ್ಲಿ ಎಚ್ಚರಿಕೆ, ಹಣದಲ್ಲಿ ಎಚ್ಚರಿಕೆ, ಆರೋಗ್ಯದಲ್ಲಿ ಎಚ್ಚರಿಕೆ, ಮನೆತನದಲ್ಲಿ ಎಚ್ಚರಿಕೆ. ಪ್ರತಿಯೊಂದು ಕೂಡ ನೀವು ಏನ್ ಮಾಡ್ತೀರಿ ಅದನ್ನ ಸ್ವಲ್ಪ ನೀವು ಎಚ್ಚರಿಕೆಯನ್ನ ಅನುಸರಿಸಿದ್ರಿ ಅಂತಂದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಲಾಭ, ಹೆಚ್ಚಿನ ಒಂದು ಪ್ರಯೋಜನ ಈ ತಿಂಗಳಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಅರ್ಹರಿದ್ದೀರಿ ಅನ್ನುವಂಥದ್ದು ಸಮಾಧಾನಕರವಾಗಿರ್ತಕ್ಕಂಥ ವಿಚಾರ. ಇನ್ನು ನಾನು ನಿಮಗೆ ಪರಿಹಾರ ಅಂತೂ ಬೇಕೇ ಬೇಕು. ಕೆಲವೊಂದು ಪರಿಹಾರಗಳು ಇತ್ತು ಅಂತಂದ್ರೆ ನಿಮ್ಗೆ ಇನ್ನೂ ಬೆನಿಫಿಟ್ ಆಗುವಂತ ಸಾಧ್ಯತೆ ಇದೆ. ಆ ಪರಿಹಾರದ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ನಮಗೆ ತಿಳಿಸುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ನೀವೇನು ಪರಿಹಾರ ಮಾಡ್ಕೋಬೇಕು ಫೆಬ್ರವರಿ ತಿಂಗಳಲ್ಲಿ ಮಿಥುನ್ ರಾಶಿಯವರು ಅಂತಂದ್ರೆ, ನೋಡಿ, ಮಾತೆ ದುರ್ಗಾ ಮಾತೆಯ ಆರಾಧನೆ ಮಾಡ್ತಕ್ಕಂಥದ್ದು, ಶ್ರೀ ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ನಿಮಗೆ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಕುಲದೇವತಾ ಆರಾಧನೆ, ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ದುರ್ಗಾದೇವಿಯ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಇಷ್ಟ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರಲಿ ಅನ್ನುವಂತಹ ಮನವಿಯನ್ನ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಮಾಡ್ತಾ, ತಾಯಿಯ ಆಶೀರ್ವಾದ ಸದಾ ಇರ್ಲಿ. ಸರ್ವೇ ಜನಃ ಸುಖಿನೋ ಭವಂತು.